ಆತ್ಮೀಯ ಚಿಂತನ ಪ್ರಭಾ ವೀಕ್ಷಕರೇ, ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವಿವತ್ತು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಬನ್ನಿ ಇಲ್ಲಿನ ಜನರ ರಾಜಕೀಯ ಲೆಕ್ಕಾಚಾರ ಏನಿದೆ ಅಂತ ತಿಳ್ಕೊಂಬರೋಣ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಏನಿಲ್ಲ ಸರ್, BJP ಬರಬೇಕು. ಯಾಕೆ? ಒಳ್ಳೆ ಕೆಲಸ, ಒಳ್ಳೆ ಅಭಿವೃದ್ಧಿ ನಡೆದ, ನಮ್ಮ ದೇಶ ಮುಂದುವರೆದಂಗೆ ಆಗ್ಯದ. BJPನೇ ಬರಬೇಕು. ಇಲ್ಲಿನ MP ಕ್ಯಾಂಡಿಡೇಟ್ಸ್ ಬಗ್ಗೆ ಭಗವಂತ ಕೋಬ BJP ಕೆಲಸ ಮಾಡ್ಯಾರ, ಎಲ್ಲ ಅಭಿವೃದ್ಧಿ ಮಾಡ್ಯಾರ, ರೈಲ್ವೆ ಮಾಡ್ಯಾರ, ಎಲ್ಲ ಇದು ಮಾಡ್ಯಾರ, ಇದು ಸೈನಿಕ ಸ್ಕೂಲ್ ತಂದಾರ, ಕೆಲಸ ಮಾಡ್ಯಾರ. ಸರ್ ನಮಸ್ಕಾರ, ತಮ್ಮ ಹೆಸರು? ನರಸಿಂಗೌಳಿ. ಏನು ಕೆಲಸ ಮಾಡ್ತೀರಿ? ಫೋಟೋಗ್ರಾಫ್. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಬರ್ಬೋದು ಕಬ್ಬ. ಹೆಂಗೆ ಹೇಳ್ತೀರಿ? ಕೆಲಸ ಮಾಡ್ಲತ್ತಾರಲ್ಲ ಸರಿಯಾಗಿ, ಅಷ್ಟೇ ಆಯ್ತು. ಅದ್ರ ಅಪೋಸಿಟೇ ಹರ ಈಶ್ವರ್ ಖಂಡ್ರೆ ಅವ್ರು. ಅವ್ರು ಜೋರು ಹಚ್ತಾರ, ಇವ್ರು ಭೀ ಜೋರು ಹಚ್ಬೇಕು ಅಂದರೆ ಬರ್ತಾವೆ. ಮನೆ ಕುಂತ ಬರಲ್ಲ. ಹೆಂಗೆ ಕಾಂಪಿಟೇಷನ್ ಐತೆ ಅನ್ಸುತ್ತಲ್ಲ? ಕಾಂಪಿಟೇಷನ್ ಬೀಳ್ತದೆ. ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿ ಬಗ್ಗೆ ನಮಗೆ ಗೊತ್ತಿಲ್ಲ. ಯಾರು ಆಗ್ಬೇಕು ಅನ್ಸುತ್ತೆ? ಮೋದಿನೇ ಆಗ್ಬೇಕು. ಅವರೇ ಆಗ್ಬೇಕು. ಎಲ್ಲರ ಅವ್ರ ಏನ ಹೆಸರು ಯೋಗಿ ಆಗ್ಬೇಕು. ಯೋಗಿಗೆ ತೊಗೊಂಡು ಬರ್ಬೇಕು. ಈಗ ಮೋದಿ ಆರಾಮ್ ಮಾಡ್ತಾರ, ಯೋಗಿ ರಾಜ್ ಮಾಡ್ತಾರೆ. ಅದು ಅವ್ರು ಹೆಂಗೆ ಮಾಡ್ತಾರಂತೀರಿ? ಕೆಲಸ ಮಾಡ್ತಾರ ಅವ್ರು ಹಂಗ. ಇವ್ರು ಏನು ಕೆಲಸ ಮಾಡ್ಯಾರ, ಇಬ್ಬರೇ ಮಾಡ್ಯಾರ, ಇವ್ರು ಬೇರೆ ಯಾರೂ ಮಾಡಿಲ್ಲ. ಈಗ ರಾಮ ಮಂದಿರ ತಯಾರಾಗ್ಯದ ಅಂದ್ರೆ ಪ್ರಧಾನಮಂತ್ರಿಲಿಂದೇ ಆಗ್ಯದ. ಅವ್ರು ಜೋರು ಹಚ್ಚಿನ ಕಡೆ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅದೇ ನೋಡ್ರಿ, ಈಗ ಯಾರು ಚಂದ ನಮಗೆ ಇದು ಅಭಿವೃದ್ಧಿ ಯಾರು ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ತೇವೆ ನಾವು. ಯಾರು ಅನಿಸ್ತದೆ ನಿಮಗೆ ಅಭಿವೃದ್ಧಿ ಮಾಡೋರು? ಅದೇ ಇನ್ನು ಈಗ ನೋಡ್ಬೇಕು, ಇನ್ನು ಮುಂದೆ ನಮಗೆ ಪಾರ್ಟಿ ಯಾವ ಚಂದ ಕಾಣುತ್ತೋ ಅದಕ್ಕೆ ಓಟ್ ಹಾಕ್ಬೇಕು. ಈಗ ದೇಶ ಪ್ರಧಾನಮಂತ್ರಿ ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವರು ಎಲ್ಲ ಚಂದ ಮಾಡತ್ತಾರೆ ಎಲ್ಲ. ನೋಡ್ಬೇಕು ಇನ್ನು ಮುಂದೆ, ಇನ್ನು ಎಲೆಕ್ಷನ್ದಾಗ ಯಾವ್ದು ಮುಂದದ ಇನ್ನು ನೋಡಿ ಪಾರ್ಟಿ ನೋಡಿ ಹಾಕಬೇಕು ಓಟ್. ಈಗ ಇಲ್ಲಿನ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ನಮ್ದು ಇವ್ರು ನಿಂತಾರಲ್ಲ, ಈಶ್ವರ್ ಖಂಡ್ರೆ ಮಗರು, ಅವರು खोबरा पहले हिಡ್ದಾರಲ್ಲ ಅವರು. अभी MP इलेक्शंस आने वाला है. हाँ सर. क्या इरादा है आपका? कांग्रेस देंगे साहब 100%. क्यों कांग्रेस? कांग्रेस बहुत अच्छा काम करते सब. नेक्स्ट पर ईच वुमेन 1 लाख रुपये पर ईयर वो उनका घोषणा है मैनिफेस्ट में. वो 100% जीतने के चांसेस है सर. इधर MP कैंडिडेट्स के बारे में क्या? मेरे ख्याल से यहाँ पर बीदर डिस्ट्रिक्ट में ईश्वर सागर खंड्रे साहब कंपलसरी जीतेंगे सर. ಅಣ್ಣ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು? ಸುನಿಲ್. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ತಮ್ಮ ಅಭಿಪ್ರಾಯ ಏನಿದೆ? ಏನು ಯಾರಿಗೆ ಹಾಕ್ಬೇಕು? ಮೋದಿಗೆ ಹಾಕ್ತೀವಿ. ಮೋದಿಗೆ. ಯಾಕೆ ಮೋದಿ? ಮ್ಯಾಲೆ ಚಂದ ಅದ, ತೆಳಗೆ ಚಂದ ನೋಡ್ರೆ ಮ್ಯಾಲ್ರ ಚಂದ ಅದ, ಅವ್ರಿಗೆ ನೋಡಿ ಹಾಕೋದು. ಇಲ್ಲಿ ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳ್ತೀರಿ? ಎಸ್ ಮಾಡೋರು ಹೋಗಿದ್ರೆ ಮ್ಯಾಲಿಂದ ನೋಡಿ ಮಾಡಬೇಕಲ್ಲ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಪ್ರಭು ಎಂ ಹುಗಾರ್. ಓಕೆ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಾವು BJP ಸರ್. ಯಾಕೆ? ನಮ್ಮ ಮೋದಿ ಸರ್ಕಾರ ಅಂತ ಒಂದು. ಯಾಕೆ ಮೋದಿ ಸರ್ಕಾರ ಅಂದರೆ ಮನೆ ಮನೆ ನೀರು, ಅದು 2,000 ರೂಪಾಯಿ ಅದು ಕಾಂಗ್ರೆಸ್ ಕಡೆಯಿಂದ ಕೊಟ್ಟಿದ್ದು, ಮನೆ ಮನೆ ನೀರು ಕೊಟ್ಟಿದ್ದು ಒಂದು BJP ಕಟ್ಟ ಅಂತ, ಇದ್ರ ಸಲುವಾಗಿ ಮೋದಿ ಅಂತ. ಇಲ್ಲಿನ MP ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳ್ತೀರಿ? ಕ್ಯಾಂಡಿಡೇಟ್ಸ್ ಯಾರು ಇದ್ರೂ ನಾವು BJP ಸರ್. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ನನ್ನ ಹೆಸರು ಅವಿನಾಶ್ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಜಿಲ್ಲಾಧ್ಯಕ್ಷ ಬೀದರ್ ಡಿಸ್ಟ್ರಿಕ್ಟ್. ನೀವು ಹೇಳಿ ಸರ್. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನೋಡಿರಿ, ನಾವು ಮೋಸ್ಟ್ಲಿ ನೋಡಿರಿ ಕೆಲಸ ಭಗವಂತ ಖೋಬರ್ ಕೆಲಸ ಮಾಡಿದ್ದಾರೆ. ಅವರು ಚರ್ಚಲ್ಲಿ ಮತ್ತು ಮಂದಿರಲ್ಲಿ ಎಲ್ಲ ಮತ್ತು ಎಲ್ಲ ಕುರ್ಜಿ ಚೇರ್ಸ್ ಅಂತ ಹಾಕಿದ್ದಾರೆ, ಮತ್ತು ರೋಡು ಹೈವೇ ಎಲ್ಲ ಮಾಡಿದ್ದಾರೆ. ಮತ್ತು ಬೀದರ್ನಲ್ಲಿ 4 ಟ್ರೈನ್ ಎಕ್ಸ್ಟ್ರಾ ಹಾಕಿದ್ದಾರೆ ಬೆಂಗಳೂರಿಗೆ, ಬೀದರ್ ಯಶವಂತಪುರ ಒಂದು, ಮತ್ತು ಸಂಡೇ ಒಂದು ಸ್ಪೆಷಲ್ ಟ್ರೈನ್ ಹಾಕಿದ್ದಾರೆ. ಬಟ್ ನಾವು ಭಗವಂತ ಖೋಬರ್ಗೆ ಓಟ್ ಹಾಕೋದು 100%. ನಾವು ಪೈಲೆ ಹಿಡಿದ್ರೆ ಅವ್ರದ್ದು ಭಗವಂತ ಖೋಬರ್ದು ಫಾಲೋವರ್ ಇದೆ, ನಾವು ಅವರಿಗೆ ಓಟ್ ಮಾಡ್ತೀವಿ ಸರ್. ಟಫ್ ಕಾಂಪಿಟೇಷನ್ ಇದೆ ಅನ್ಸುತ್ತೆ ಸರ್. ಟಫ್ ಕಾನ್ಫಿಡೆನ್ಸ್ 100% ಇದೆ ಸರ್. ಮತ್ತು ಖಂಡ್ರೆ ಅವ್ರದ್ದು ಖೋಬ ಅವ್ರದ್ದು ಲಾಸ್ಟ್ ಇಯರ್ ಅವ್ರ ಡ್ಯಾಡಿ ಅವರು ಸಾಗರ್ ಖಂಡ್ರೆ ಅವ್ರ ಡ್ಯಾಡಿ ನಿಂತರು, ಈಶ್ವರ್ ಖಂಡ್ರೆ ಅವ್ರು ನಿಂತರು, ನಮ್ಮ ಬೀದರ್ ಉಸ್ತುವಾರಿ ಅವರು.
ಅವ್ರನ್ನ ನಮ್ಮ ಭಗವಂತ ಖೋಬಾರ್ ಒಂದು 2 ಲಕ್ಷ ಸೋಲ್ಸಿದ್ದಾರೆ. ಈ ಸಲ ಹೆವಿ ಲೀಡಾಗಿ ಭಗವಂತ ಖೋಬಾಗೆ ಬರ್ಬೋದು ಮೋಸ್ಟ್ಲಿ. ಅಣ್ಣ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸಂಜೀವ್ ಕುಮಾರ್ ಗಾದ್ಗಿ. ಕೆಲಸ ಮಾಡ್ತೀರಿ? ಆಟೋ ರಿಕ್ಷಾ ಓಡಿಸ್ತೀವಿ. ಓಕೆ, ಹೇಳ್ರಿ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಬರ್ತಾ ಇದೆ ಸರ್. ಹಾಂ, ಭಗವಂತ ಖೋಬಾ 10 ವರ್ಷ MP ಇದ್ದಾರೆ. ಹಾಂ, ಒಂದು ಡೆವಲಪಿಂಗ್ ಕೆಲಸ ಬೀದರ್ನಲ್ಲಿ ಆಗಿಲ್ಲ. ಹಾಂ, ಜನ ಎಲ್ಲ ಬೇಜಾರಾಗಿದೆ. ಹಾಂ, ಅವ್ರಿಗೆ ಬೇಸರ ಈಗ ಯುವ ನಾಯಕ ಸಾಗರ್ ಖಂಡ್ರೆ ಅವ್ರು ನಿಂತಾರ. ಅವ್ರಿಗೆ MP ಗೆಲ್ಲಿಸ್ಬೇಕಂತ ಅಭಿಪ್ರಾಯ ಅದ ಎಲ್ಲರದು. ಸಂಸದ್ದಾಗ ಇಂಥ ಯಂಗಿಸ್ಟರ್ ಹುಡುಗರು ಇರೋದೇ ಒಳ್ಳೆಯದು. ಯಾಕಂದ್ರೆ ಅವೆಲ್ಲ ಹಿಂದಕ್ಕೆ ಇತ್ತು, ಹಂಗೆ ಅವಾಗ ಮುದುಕರಿಗೆ ಮಾತಾಡೋಕೆ ಬರ್ತಿದ್ದಿಲ್ಲ. ಈಗ ಯಂಗಿಸ್ಟರ್ ಹುಡುಗ ನಿಂತಾರ, ಅವ್ರಿಗೆ ಗೆಲ್ಲಿಸ್ಬೇಕು, ಅವರಿಗೆ ಬೆಂಬಲ ಮಾಡಬೇಕು, ಕಾಂಗ್ರೆಸ್ ಗೆಲ್ಲಿಸ್ಬೇಕು. BJP 10 ವರ್ಷ ಈಗ ಮೋದಿ ಬಿದ್ದಾರ, ಏನು ಡೆವಲಪ್ ಆಗಿಲ್ಲ. ಎಲ್ಲ ಏರ್ಪೋರ್ಟ್ ಮಾರು, ಏರ್ ಇಂಡಿಯಾ ಮಾರು, ರೈಲ್ವೆ ಮಾರು, ಮತ್ತು ಅವರು ಯಾರನ್ನ ಅಸೋಸಿಯೇಷನ್ ಮಾಡ್ರೆ ಅವ್ರು ಒಂದು ಕೆಲಸ ಆಗಿಲ್ಲ ಮೋದಿಯವ್ರದ್ದು. ಈ ಪಬ್ಲಿಕ್ ಏನೇ ಅಂತದ ಯಾರ್ದು ಅವರಿಗೆ ಇಷ್ಟ, ನಮಗೆ ಇಷ್ಟ ಅಂತೇವು. ಕಾಂಗ್ರೆಸ್ಸೇ ಆಗ್ಬೇಕು ಸರ್ಕಾರ, ಸೆಂಟ್ರಲ್ನಲ್ಲೂ ಕಾಂಗ್ರೆಸ್ ಆಗಬೇಕು. ನಮ್ಮ ಪ್ರಧಾನಮಂತ್ರಿ ಕಾಂಗ್ರೆಸ್ ಸರ್ಕಾರದಾಗ ಯಾವ್ರು ಯಾಕಾಗಲ್ಲ, ಅವ್ರೇ ಅಂತೇಳಿ ಇಲ್ಲ. ಖರ್ಗೆ ಸಾಬ್ರು ಯಾಕಾಗಲ್ಲ, ರಾಹುಲ್ ಗಾಂಧಿ ಯಾಕಾಗಲ್ಲ, ಪ್ರಿಯಾಂಕ್ ಗಾಂಧಿ ಯಾಕಾಗಲ್ಲ, ಯಾರ್ಯಾಕಾಗಲ್ಲ. ಕಾಂಗ್ರೆಸ್ ಸರ್ಕಾರ ಇರ್ಬೇಕು ಸೆಂಟ್ರನಲ್ಲಿ. ನಾನು ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತೀನಿ. ನಮಗಂತೂ ಇನ್ನೂ ಯಾವುದು ಸವಲತ್ತು BJP ಕೊಟ್ಟಿಲ್ಲ, ಯಾವುದು ಕಾಂಗ್ರೆಸ್ರು ಕೊಟ್ಟಿಲ್ಲ. ಮತ್ತು ಆದ್ರೂ ಭೀ ಸಾಗರ್ ಖಂಡ್ರೆ ಅವರಿಗೆ ಗೆಲ್ಲಿಸ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಇದೆ. ಯಾಕಂದರೆ ನಮ್ಮ ಖಂಡ್ರೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂದೆ ಮೇಲಾಗಿ ನಮಗೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮ ಅಭಿಪ್ರಾಯನು ಇವರು MP ನಮ್ಮದು ಸಾಗರ್ ಖಂಡ್ರೆ ಅವರಿಗೆ ಗೆಲ್ಲಿಸಿ ಅವರಿಗೆ ಒಂದು ಅಭಿಪ್ರಾಯ ಕೊಟ್ಟು ಅವರಿಗೆ ಒಂದು ಬೆಂಬಲ ಕೊಟ್ಟು ಮಾಡಿಸ್ಬೇಕಂತ ನಮ್ಮ ವಿನಂತಿ ಇದೆ. ಅವರೇ ಆಗ್ಬೇಕಂತೇಳಿ ನಾವು ಬೇಡ್ಕೊಡ್ತೀವಿ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಎಲ್ಲ BJP ಬರ್ತದೆ ಸರ್. ಭಗವಂತ ಖೋಬಾ. ಯಾಕೆ BJP? ನರೇಂದ್ರ ಮೋದಿ ಕಡೆಯಿಂದ ಬರ್ತದೆ. ಹಾಂ, ನರೇಂದ್ರ ಮೋದಿ ಒಳ್ಳೆ ಎಲ್ಲ ಮಾಡುತ್ತೆ. ಹಾಂ, ಮೋದಿದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಚಲೋ ಆಗತ್ತದ ಮೋದಿ. ಮತ್ತೆಲ್ಲ ಒಳ್ಳೆ ದೇಶ ಮೋದಿ ಇದರೊಳಗೆ ಸೇಫ್ ಅದ ಅಂತ ಮೋದಿ ಕಡೆಯಿಂದ ಬರ್ತದೆ ರೀ. ಬೀದರ್ನ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ಜರ ಟಪ್ ಅದ ರೀ, ಟಪ್ ಅದ ಫೈಟ್. ಹಾಂ ಹಾಂ, ಯಾರು ನಿಂತಿದ್ದಾರೆ? ಈಶ್ವರ್ ಖಂಡ್ರೆ ಮಗ ಅದು ಸಾಗರ್ ಖಂಡ್ರೆ ಮತ್ತು ಭಗವಂತ ಖೋಬಾ ಅದ ಫೈಟ್ ಅದ ರೀ. ಫೈಟ್ ಇದೆ. ಹಾಂ, ಫೈಟ್ ಅದ ಸರ್, ಟಪ್ ಅದ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ನಾವು ಮೋದಿ. ಯಾಕೆ ಮೋದಿ? ಮೋದಿ ಅಂದ್ರೆ ಎಲ್ಲ ಸರಿಯಾಗಿ ನಡೆಸ್ಕೊಂಡಾರಲ್ಲ ಮ್ಯಾಲ ಸೆಂಟ್ರಲ್ದಾಗ. ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅನ್ಸುತ್ತೆ? ಮಾಡಿದ್ರು ಸರ್, ರೋಡ್ ಮಾಡ್ಯಾರ, ಟ್ರೈನ್ಗಳು, ಏನು ಕಾಲೇಜುಗಳು ಮಾಡ್ಯಾರ. ಇಲ್ಲಿ ಎಲೆಕ್ಷನ್ಗೆ ಯಾರು ನಿಂತಾರೆ? ಇಲ್ಲೇ ಇದರಿಂದ ಖೋಬಾ ಅವರು. ಅವ್ರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ನಾವು ಅವ್ರಿಗೆ ನೋಡೋ ಮೇಲೆ ನೋಡ್ತೀರಿ. BJP को वोट डालने वाले हैं भाई, डेवलपमेंट के हिसाब से BJP को वोट डालने वाले हैं। क्या क्या डेवलपमेंट चाहते हैं? डेवलपमेंट है वही इंफ्रास्ट्रक्चर, रोड्स और वही क्या बोलते हैं, अब ये लोग कांग्रेस के तो कुछ काम नहीं कर रहे ज़्यादा. तब MLA के टाइम में तो हाथ दिए, अब फ्री के बसेस वगैरह यो करके प्रॉब्लम करे सो है. और यहाँ कारोबार कुछ भी नहीं है, टोटली कारोबार क्या भी नहीं है. तो वो हिसाब से अब मोदी को लाना बहुत ज़रूरी है आज के टाइम में. अब ये सिद्धरामैया की गवर्नमेंट तो कुछ भी नहीं कर रही एक हिसाब से. वो क्या बोलते बसेस फ्री करे, लेकिन अब जैसा लोग ओवर क्राउडेड हो गए तो बसेस खाली 1-2 छोड़ रहे हैं, ऐसा हो गया. और मार्केट का तो कुछ भी नहीं है अभी, हालत तो अभी कुछ भी नहीं है. बेंगलुरु का हालत तो मालूम ही है आपको, पूरा पानी का पूरा प्रॉब्लम है. वो हिसाब से BJP को डालने वाले, और हम शुरू से BJP को डालने वाले लोग हैं. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನು ಹೇಳ್ಬೇಕು ಸರ್, ಹೇಳಿ ಸರ್. ಎಲ್ಲ ಚೆಂದ ಇದೆ ಸರ್. ಮೋದಿಗೆ ಮಾಡೋದು ಸರ್. ಮೋದಿಗೆ? ಹೌದು ಸರ್. ಯಾಕೆ ಮೋದಿಗೆ? ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಏನು ಒಳ್ಳೇದು ಮಾಡಿದ್ದಾರೆ? ಎಲ್ಲ ಒಳ್ಳೇದು ಮಾಡ್ರಿ ಸರ್. ಎಲ್ಲನೂ ಅವ್ರು ಏನು ಮಾಡ್ರಿ ಎಲ್ಲ ಒಳ್ಳೇದೇ ಮಾಡ್ರಿ. ಬೇರೆ ಪಕ್ಷದವ್ರು ಮಾಡಿಲ್ಲ? ಇಲ್ಲ ಸರ್, ಅವ್ರು ಮುಂದೆ ಮಾಡೋದು ಒಳ್ಳೇದೇ. MP इलेक्शंस के बारे में आपका क्या इरादा है? सेकुलर पार्टी जीतना चाहिए किधर से भी. अब सेकुलर पार्टी इंडिया में सिर्फ कांग्रेस है. हम भी चाहते हैं कि कांग्रेस पार्टी आए. सागर खंड्रे है जो MP में चुनाव लड़ रहे हैं, सागर खंड्रे आना चाहिए. सबसे मैं बिदर की जनता से बोलता हूँ कि सागर खंड्रे को वोट दे.
ಅಣ್ಣ ನಮಸ್ಕಾರ, ತಮ್ಮ ಹೆಸರು? ಸುನಿಲ್ ಕುಮಾರ್ ಅಂತ. ಏನು ಕೆಲಸ ಮಾಡ್ತೀರಿ? ನಾವು ಬಿಜನೆಸ್ ಸರ್ ಇದೆ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಏನು ಸರ್, ಮೋದಿ ಬಂದರೆ ಒಳ್ಳೇದಾಗ್ತದೆ. ದುನಿಯಾದ ಕೆಲಸ ಮಾಡ್ಯಾರ, ನ್ಯಾಷನಲ್ ಹೈವೇಗಳಾಗ್ಯಾವ, 370 ಆರ್ಟಿಕಲ್ ತೆಗೆದಾಕ್ಯಾರ, ಮನೆಯವ್ರು ಒಳ್ಳೆ ಕೆಲಸ ಮಾಡ್ಯಾರ. ದೇಶ ಮುಂದುವರಿಬೇಕಂದ್ರೆ ಪ್ರಧಾನಿ ಮೋದಿನೇ ಆಗ್ಬೇಕು ಸರ್, ಬೇರೆ ಯಾರಿಂದ ಸಾಧ್ಯ ಇಲ್ಲ. ಈಗ ಅಪ್ಪನೇ ರಾಜಕೀಯ ಮಾಡ್ಕೊಂಡು ಬಂದ್ರೆ ನಡೆಯಲ್ಲ. ಹಂಗೆ ಯಾಕೆ ಸಾಧ್ಯ ಇಲ್ಲ ಅಂತೀರಿ? ಯಾಕೆ ಹೆಂಗೆ ಸಾಧ್ಯ ಅದ ಹೇಳಿ ನನಗೆ? ಏನು ನಾಲೆಜ್ ಅದ ಅವ್ರಿಗೆ ರಾಜಕೀಯದ ಬಗ್ಗೆ? ಏನೋ ನಾಲೆಜೇ ಇಲ್ಲ ಟೋಟಲಿ 100%. ಈಗ 10 ವರ್ಷ ಕೆಳಗೆ ಹೆಂಗಿತ್ತು ಇಂಡಿಯಾ, ಈಗ ಹೆಂಗೆ ಇಂಡಿಯಾ ಅದ ನೋಡ್ತಿರಲ್ಲ ನೀವು? ಹಾಂ, ಅದೇ ಇಲ್ಲ ಫರಕ್ ಅದ. ಅದಕ್ಕಾಗಿ ಪ್ರಧಾನಿ ಮೋದಿ ಆಗಬೇಕು. ಅಬ್ಕಿ ಬಾರ್ 400 ಪಾರ್ ಸೀದಾ ಕಾಂಗ್ರೆಸ್ ಭಿನ್ನ ಆಗಬಹುದು. ಕಾಂಗ್ರೆಸ್ ಆಗೋದು ಹೆಂಗೆ ಹೇಳ್ತೀರಿ ಸರ್? ಏನೋ ಇದು ಗಾಳಿ ಇದ್ರ ಮೇಲೆ ಪಬ್ಲಿಕ್ ಅಂಬೋದು. ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಪ್ರಧಾನಮಂತ್ರಿ ಬೆಸ್ಟ್. ಆದ್ರೆ ನಮ್ಮ ಡಿಸ್ಟಿಕ್ದೇ ಹೇಳಬೇಕಲ್ಲ, ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಬೆಸ್ಟ್ ಅದ. ಯಾರು ನಿಂತಿದ್ದಾರೆ ಇಲ್ಲಿ ಎಲೆಕ್ಷನ್ಗೆ? ಕೋಬಾ ನಿಂತಾರೆ, ಈಶ್ವರ್ ಖಂಡ್ರೆ ಅಂತ. ಹೆಂಗೆ ಅವರಿಬ್ಬರು ಟಕ್ಕಫೋರ್ ಅದ. ಇದೆ. ಈಗ ಮೇಲೆ ಕೇಂದ್ರದಲ್ಲಿ ಏನು ಹೇಳ್ತೀರಿ? ಮ್ಯಾಲ ಮೋದಿ. ಮೋದಿ ಇಲ್ಲಿನ ಹೇಳಲ್ಲ, ಅವರೇ ಬರ್ತಾರೆ. ಏನು ಹೇಳಲ್ಲ ಇನ್ನ. ಅಣ್ಣ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಶ್ರೀನಿವಾಸ್. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಭಗವಂತ ಖೋಬಾರಿ. ಖೋಬಾ ಅವರು ಯಾಕೆ? BJP ಲೀಡರ್. ಹಾಂ, ಮೋದಿ ಬೇಕ್ರಿ. ಮೋದಿ ಬೇಕು ಅಷ್ಟೇ. ಯಾಕೆ ಮೋದಿ ಬೇಕು? ಡಿಜಿಟಲ್ ಇಂಡಿಯಾ ಮಾಡತ್ತಾರ, ಮತ್ತೆ ಇದಕ್ಕೆ ಬೇಕಂದ್ರೆ ಬೇರೆದವರು ಬಂದ್ರೆ ಆಗಲ್ವಾ? ಮೇಲೆ ನಮ್ಮ ಮೋದಿ ಬೇಕಲ್ಲ, ಕೆಳಗೆ ಯಾರು ಇರ್ಲಿಕ್ಕೆ ನಡೀತು. ಆಮೇಲೆ ಒಂದೇ ಓಟು BJP. ಯಾಕೆ BJP? BJPನೇ ನಮಗೆ ಸುಳ್ಳು ಹೇಳಿದ್ರೆ ನಾವು BJP ಮತ್ತೆ ಹೌದು ಕಟ್ಟ. ಯಾರು ನಿಂತಾರೆ ಈಗ ಇಲ್ಲಿ BJPಯಿಂದ? ಭಗವಂತ ಖೋಬಾ. ಅವ್ರು ಹೆಂಗೆ ಕೆಲಸ ಮಾಡಿದ್ದಾರೆ? ಏನು ಕೆಲಸನೂ ಮಾಡಿ ಅಷ್ಟು ಮಾಡಿಲ್ಲ, ಅದೇನು ನಮಗೇನು ನೀವು ಪಕ್ಷ ನೋಡ್ಕೊಂಡು ವೋಟ್ ಮಾಡ್ತಿರೋ ಇಲ್ಲ? ನಾವು ನೋಡ್ತೀರೋ? ವ್ಯಕ್ತಿ ಇಲ್ಲಿ ಯಾರೇ ಇರಲಿ ಯಾರೇ ಇಲ್ಲ, ನಾವು ಮಕ್ಕಳೇ ಒಂದೇ BJP. ಹಾಂ ಸರ್ ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಸುಭಾಷ್ ವಾಗ್ಮೂರಿ ಅಂತ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ MP ಎಲೆಕ್ಷನ್ ಬಗ್ಗೆ ನೋಡಬೇಕಾದ್ರೆ ಮೊದಲಂತೂ ಇವರು ಖೋಬಾ ಏನು ಕೆಲಸ ಮಾಡಿದ್ದು ಏನಿಲ್ಲ. ಬಟ್ ಇವಾಗ ಏನೊಂದು ಯಂಗ್ಸ್ಟಾರ್ ಒಂದು ಯಾರು ನಮ್ಮ ಈಶ್ವರ್ ಖಂಡ್ರೆ ಅವರ ಮಗ, ಅವರು ಏನಂತಂದ್ರೆ ಇವತ್ತಿನ ದಿವಸದಲ್ಲಿ ಏನಂದ್ರೆ ಎಲ್ಲ ಮಟ್ಟದಾಗ ಅವನು ಮುಂದೆ ಬೆಳಿಬೇಕೆಂಬುದು ನಮ್ಮ ಆಸೆ ಇದೆ. ಮತ್ತು ಆ ಹುಡುಗ ಸಣ್ಣ ಏಜಲ್ಲೇ ಅವನು ಇವತ್ತು MP ಟಿಕೆಟ್ ಸಿಕ್ಕಿದಂದರೆ ನಮಗೆ ಭಾಳ ನಮ್ಮ ಬೀದರ್ ಜಿಲ್ಲೆಗೆ ನಮಗೆ ಭಾಳ ಹೆಮ್ಮೆ ಆಗಿದ್ದಿದೆ. ಮತ್ತು ಮೊದಲಿಂದ ಅವರು ತಂದೆ ಮುತ್ತೆ ಅವರೆಲ್ಲ ರಾಜಕೀಯ ಕಾರಣದಿಂದ ಬಂದಿರೋರು, ಮತ್ತು ಅವ್ರು ಮಾಡಿದಂಥ ಎಲ್ಲ ಕೆಲಸಗಳು ನೇತಾಗಿ ಮಾಡಿದೆ. ಮತ್ತು ಸಾಗರ್ ಖಂಡ್ರೆ ಅವರೇ ಇದು MP ಅವರೇ ಆಗಬೇಕಂತ ನಮ್ಮ ಉದ್ದೇಶ ಆಗಿದೆ, ಮತ್ತೇನಿಲ್ಲ. ಅದಕ್ಕೋಸ್ಕರ ಎಲ್ಲ ನಮ್ಮ ಬೀದರ್ ಜನತೆಗೋಸ್ಕರ ಮತ್ತು ನಾವು ಎಲ್ಲ ಅವರಿಗೆ ನಾವು ಪ್ರಾರ್ಥನೆ ಮಾಡೋದೇನೆಂದರೆ ಅವರು ಇವತ್ತು MP ಆಗಿ ಅಲ್ಲಿ ಡೆಲ್ಲಿದಲ್ಲಿ ಅವರು ನಿಂದಿರಬೇಕಂತಂದೇ ನಮ್ಮದೊಂದು ಆಸೆ. ತಮ್ಮ ಹೆಸರೇನು? ಶಕುಂತಲ. ಏನು ಕೆಲಸ ಮಾಡ್ತೀರಿ? ಚಪ್ಪಲ್ ದಂಧೆ. ಅಂಗಡಿ. ಹೇಳ್ರಿ, ಈಗ ಎಲೆಕ್ಷನ್ ಬರತ್ತಲ್ಲ, ತಮ್ಮ ಅಭಿಪ್ರಾಯ ಏನೈತಿ? ನಮ್ಗೆ ಯಾರು ಬೇಕು ಅವ್ರಿಗೆ ಹಾಕ್ತೀವಿ ನಾವು ಓಟು. ಹಾಂ, ನಮ್ಗೆ ಯಾರು ಬೇಕಾಯ್ತು ಅವ್ರಿಗೆ ಹಾಕ್ತೀವಿ. ಎಲ್ಲರಿಗೆ ಹಾಕಿದ್ರೆ ಹೆಂಗೆ ಹಾಕ್ತೀವಿ ನಾವು? ಹಾಂ, ಮತ್ತು ಒಬ್ಬರಿಗೆ ಹಾಕ್ತೀವಿ. ಎಂಥ ವ್ಯಕ್ತಿಗೆ ಹಾಕ್ತೀರಿ ನೀವು? ಹಾಂ, ವ್ಯಕ್ತಿಗೆ ಹಾಕ್ತಿರೋ ಪಕ್ಷ ನೋಡಿ ಓಟ್ ಹಾಕ್ತಿರೋ? ನಾವು ನಮ್ಗೆ ಮನಸ್ಲಿಂದ ಹಾಕ್ತೀವಿ ನಾವು ಯಾರಿಗೆ ಹಾಕಂದ್ರೆ ಹಾಕಲ್ಲ. ಬಗ್ಗೆ ಏನು ಹೇಳ್ತೀರಿ? ಏನು ಹೇಳಿದ್ರೆ ಅವ್ರು ಚಂದರ, ಅವ್ರಿಗೆ ಹಾಕ್ತೀವಿ ನಾವು. ಅವ್ರಿಗೆ ಹಾಕ್ತೀರಿ? ಹಾಂ, ಮತ್ತು ನಾವು ಆಗ ಭೀ ಅವ್ರಿಗೆ ಹಾಕಿದ್ದೇವೆ, ಈಗ ಭೀ ಅವ್ರಿಗೆ ಹಾಕ್ತೀವಿ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ದಾಗ ಈಗ 7 ತಾರೀಕಿನಾಗ ಅದ MP ಎಲೆಕ್ಷನ್. ಎಲ್ಲರೂ ಏನೇ ಓಟ್ ಹಾಕ್ರಿ ಎಲ್ಲರೂ. ಈಗ ಹೊಸ ಚೇಹರ ನೋಡ್ಲತ್ತಾರ ಯಾರು ಭೀ. ಈಶ್ವರ್ ಖಂಡ್ರೆ ಮಗನಲ್ಲ, ಸಾಗರ್ ಖಂಡ್ರೆ ಅವ್ರಿಗೆ ಹಾಕ್ಬೇಡ್ರಿ ಅವ್ರು. ಯಾಕಂದ್ರೆ ಕಾಂಗ್ರೆಸ್ ಈಗ ಬಂದಿದೆ, ಅವ್ರು 5 ಗ್ಯಾರಂಟಿ ಕೊಟ್ರ, 5 ಗ್ಯಾರಂಟಿ ಎಲ್ಲ ಮಾಡಿರಲ್ಲ, ಅದು ಸಲುವಾಗಿ ಕಾಂಗ್ರೆಸ್ ಕೊಟ್ರಿ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ ಯಾರು MP ಬಂದು ಏನಿಲ್ಲ, ನಮಗೇನು ಕೊಟ್ಟರು ಸರ್. ಈಗ ಸುಮ್ಮನೆ ರೊಕ್ಕ ಅಂತ ಹೇಳ್ತಾ ಹಾಕ್ಲತ್ತಾರ, ಅದು ನಮಗೆ ಕೊಟ್ಟರೆ ಅದು ಏನು ಮತ್ಲಬ್ ಉಪಯೋಗ ಇಲ್ಲ. ಏನೇ ಭೀ ಕೆಲಸ ಮಾಡಬೇಕು. MP ಅಂದರೆ ಈ ಭಗವಂತ ಖೋಬಾ ಎಷ್ಟು ವರ್ಷದಿಂದ ಮಾಡ್ಲತ್ತಾರ, ಏನು ಮಾಡಲ್ಲ ಅಂತಾರೆ. ಈಗ ಹೊಸ ಬಂದು ಭೀ ಏನು ಮಾಡ್ತಾರೆ? ಮ್ಯಾಲಿನ ಗೌರ್ಮೆಂಟ್ ಬೇರೆ ಅದ, ಇವು ಗೌರ್ಮೆಂಟ್ ಅದ, ಒಂದೇ ಇದ್ದರೆ ಭೀ ಏನು ಮಾಡ್ಲತ್ತಾರ? ಅಂದ್ರೆ ಮ್ಯಾಲೆ ಬರಬೇಕಂದ್ರೆ ಮೋದಿನೇ ಬರಬೇಕು, ಎಲ್ಲಕ್ಕಿಂತ ಬೆಸ್ಟ್ ಅದೇ ಅವ್ರಿಗೆ ಕಂಡು.
ಇಲ್ಲಿಂದು ಕ್ಯಾಂಡಿಡೇಟ್ಗಿಂತ ಬೆಟರ್ ಅವು ಕ್ಯಾಂಡಿಡೇಟ್ ದೊಡ್ಡ. ಸರ್ ನಮಸ್ಕಾರ, ತಮ್ಮ ಹೆಸರು? ಶ್ಯಾಮ್ ಕುಮಾರ್ ಅಂತದೆ, ಶ್ರೀ ಸಾಯಿ ಫುಟ್ವೇರ್ ಅಂತ ನಾವು ಉದ್ಯೋಗ ಮಾಡ್ತಾ ಇದ್ದೀವಿ. ಮತ್ತೇನಪ್ಪ ಅಂತಂದರೆ ಇಲ್ಲಿಗ MP ಎಲೆಕ್ಷನ್ ಆಗ್ತಾಯಿದೆ, ಭಾಳ ಒಳ್ಳೆಯ ಶಾಂತ ರೀತಿಯಿಂದ ಆಗ್ತಾಯಿದೆ. ಅದರ ಯಾವಾಗಲೂ ಆಗಲಿ ಯಾವುದೂ ಒಂದು ಭೇದ ಭಾವ ಇರಬಾರ್ದು. ಮನುಷ್ಯತ್ವ ಇದ್ಮೇಲೆ ಎಲ್ಲ ಒಂದಾಗಿ ತಿಳ್ಕೊಂಡು ಎಲೆಕ್ಷನ್ ಮಾಡ್ತಾ ಇರಬೇಕು. ಮತ್ತು ಇಲ್ಲಿ ಕುಲದ ತೆಗಿಬಾರ್ದು ಯಾರೇ ಆಗಲಿ. ಅದಕ್ಕಾಗಿ ನಾವು ಏನಂದ್ರೆ ಅದ್ರ ಬಗ್ಗೆ ನಾ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಇಲ್ಲಿನ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ಕ್ಯಾಂಡಿಡೇಟ್ಸ್ ಬಗ್ಗೆ ಅಂತೂ ನಿಜವಾಗಿ ನೋಡಬೇಕಾದ್ರೆ ಯಾರೂ ಪ್ರೋಗ್ರೆಸ್ ಮಾಡಿನವ್ರು ಯಾರೂ ಇಲ್ಲ ಅಂತೇಳಿ ಬೀದರ್ಗೆ ಯಾವುದು ಪ್ರೋಗ್ರೆಸ್ ಇಲ್ಲ, ಯಾವುದು ಮಾಡಿಲ್ಲ, ತಮ್ಮದಷ್ಟೇ ತಾವು ಮಾಡ್ಕೋತಾ ಇದ್ದಾರೆ ಅಷ್ಟು. ಮತ್ತೆ ಹೀಗಾಗಿ ನಮ್ಮದೆಲ್ಲ ಕರ್ನಾಟಕನೇ ನಮ್ಮ ಬೀದರ್ನು ಹಿಂದೆ ಬಿದ್ದಿದ್ದದ ರೀ, ಮತ್ತೇನಿಲ್ಲ. ಪ್ರಧಾನಮಂತ್ರಿಯವ್ರ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿ ಇಸ್ ಗ್ರೇಟ್. ಅವ್ರಿಗೆ ನೋಡೇ ವೋಟ್ ಕೊಡೋದು ಅಷ್ಟೇ, ಮತ್ತೇನಿಲ್ಲ. ಇವ್ರ ಕ್ಯಾಂಡಿಡೇಟ್ ನೋಡ್ರಿ ಏನೂ ಇಲ್ಲ. ನಮಸ್ಕಾರ, ಹೇಳಿ ಸರ್. ಕುಮಾರಸ್ವಾಮಿ ಅಂತ ಹೇಳ್ಬಿಟ್ಟು. ಒಳ್ಳೆ ಹೆಸರು ಇಟ್ಕೊಂಡ್ರಿ. ಹೌದು ಸರ್. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಏನೂ ಇಲ್ಲ ಸರ್. ಭಗವಂತ ಖೂಬ್ ಅವರು 10 ವರ್ಷ ಆಯಿತು ಎಲೆಕ್ಷನಲ್ಲಿ ಲೀಡರ್ ಇದ್ದಾರೆ. 10 ವರ್ಷ ಅವ್ರು ಏನೂ ಮಾಡಿಲ್ಲ ಸರ್. ನಾವು BJPಗೆ ಹಾಕ್ತೀವಿ, ಆದರೆ ಮೋದಿ ಬೇಕು. ಮೋದಿಗೋಸ್ಕರ ಮೋದಿ ಮುಖ ನೋಡಿ ನಾವು ಭಗವಂತ ಖೂಬ ಅವ್ರ ಚುನಾವಣೆಗೆ ಗೆಲ್ಲಿಸ್ಬೇಕಂತ ಇದ್ದೀವಿ ಅಷ್ಟೇ ಸರ್. ಯಾಕೆ ಮೋದಿ? ಅಂದರೆ ದೇಶದಲ್ಲಿ ಹಲವಾರು ಯೋಜನೆಗಳಿದೆ, ಸಾವಿರಾರು ಯೋಜನೆಗಳು ತಂದಿದ್ದಾರೆ. ಮತ್ತು ನ್ಯಾಷನಲ್ ಹೈವೇಸ್ ಮಾಡಿದ್ದಾರೆ. ನಮ್ಮ ದೇಶನ 2ನೇ ಮಟ್ಟಕ್ಕೆ, ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ 2ನೇ ಮಟ್ಟಕ್ಕೆ ತಂದಿದ್ದಾರೆ. ಅದಕ್ಕೋಸ್ಕರ ಮೋದಿ ಸರ್. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಚುನಾವಣೆ ಬಂದಿದೆ MPದು, ಒಳ್ಳೆ ದೇಶದ ಅಭಿವೃದ್ಧಿಗೋಸ್ಕರ ವೋಟ್ ಮಾಡಬೇಕು ಎಲ್ಲರೂ ಅಂತೇಳಿ ಕೇಳ್ಕೊತಿದ್ವಿ ಅಷ್ಟೇ. ಇಲ್ಲಿನ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತಾರೆ? ಇಲ್ಲಿನ MP ಕ್ಯಾಂಡಿಡೇಟು ನೋಡ್ರಿ, ಇವರು ಹಳೆಬರಿದ್ದಾರೆ BJP ಅವರು, ನಮ್ಮ ಭಗವಂತ ಖೂಬಾಜಿ ಅವರು. ಆಮೇಲೆ ಕಾಂಗ್ರೆಸ್ಲಿಂದ ಯುವ ನೇತಾ ಇದ್ದಾರೆ ಒಬ್ಬರು. ಒಳ್ಳೆ ಚುನಾವಣೆ, ಒಳ್ಳೆ ಇದು ಇದೆ, ಫೈಟ್ ಇದೆ. ಬಟ್ ಹೇಳಿಕ್ಕಾಗಲ್ಲ ಏನಾಗ್ತದೆ ಅಂತೇಳಿ. ಬಟ್ ಜನರ ಅಭಿಪ್ರಾಯ ಅಂದರೆ ನೋಡಿ, ದೇಶದಗೋಸ್ಕರ ವೋಟ್ ಮಾಡಬೇಕು ಅಂತ ಜನರ ಅಭಿಪ್ರಾಯ ಇದೆ. ಬಟ್ ಇಲ್ಲಿಂದ ನಮ್ಮ ಲೋಕಲ್ ಹೇಳ್ಬೇಕಾದ್ರೆ ಯುವ ನೇತಾ ಬಂದಿದ್ದಾರೆ. ಎಲ್ಲರದ್ದು ಒಂದು ಇದೆ, ಇಲ್ಲಿಂದ ಲೋಕಲ್ ಯುವ ನೇತಾ ಕೊಡಬೇಕು, ಯುವ ನಾಯಕರು ಕೊಡಬೇಕು, ಒಂದು ಜನರ ಅಭಿಪ್ರಾಯ ಇದೆ. ನೋಡಮ್ಮ ಏನಾಗ್ತದೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಶಿವಕುಮಾರ್. ಏನು ಕೆಲಸ ಮಾಡ್ತೀರಿ? ಒಕ್ಕಲ್ತನ ಸರ್. ಹೇಳಿ ಸರ್, ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಸಾಗರ್ ಖಂಡ್ರೆ ಅವ್ರಿಗೆ ಇತ್ತು ಸರ್. ಯಾಕೆ? ಯಾಕಂದರೆ ಅವರು ಖಂಡ್ರೆ ಕುಟುಂಬದಲ್ಲಿ 60 ವರ್ಷದ ಭೀಮಣ್ಣ ಖಂಡ್ರೆ ಅವರು ಇದ್ರಲ್ಲ, ಅವ್ರಲಿಂದ ಅವರು ಮೊಮ್ಮಗನ್ನೇ ಆಗಬೇಕಲ್ಲ, ಅದಕ್ಕೆ ಇತ್ತಾರೆ ಸರ್. ಮತ್ತು ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನೇನು ಆಗಿದಾವೆ ಅನ್ಸುತ್ತೆ ನಿಮಗೆ? ಏನೇನಾಗೆ ತಾಲೂಕಿನಲ್ಲಿ ಹೆಚ್ಚು ಮಾಡ್ಯಾರ, ಪಾಲಿಕೆ ತಾಲೂಕದ. ದೇಶದ ಪ್ರಧಾನಮಂತ್ರಿ ಆಯ್ಕೆ ಬಗ್ಗೆ ಏನು ಹೇಳ್ತೀರಿ? ಈಗ ಮೋದಿ ಅಂತ ಮ್ಯಾಗ ಹೇಳ್ತಾರೆ, ಕೆಳಗಂತೆ ಇಲ್ಲಿ ನಂಬಲ್ಲಂತೆ ಆಗೋದಿಲ್ಲ. ನಂಬಲ್ಲಂತೆ ಇವರೇ MP. बताइए आपका MP इलेक्शंस के बारे में क्या इरादा है? सरकार ऐसी रहना सर, काम करना, पब्लिक को सरकार चुनने के वास्ते एक ये जो अब हमारा पावर है, वोट हमारा पावर है, वो तो हम ऐसी सरकार को लाना जो पब्लिक के वास्ते सुनना, पब्लिक के वास्ते सुनने वाली सरकार को लाए तो कुछ हो सकता है. अभी देखो मार्केट कितना डाउन है, पब्लिक परेशान है, कारोबार नहीं है, कुछ भी नहीं है. तो ऐसी सरकार को लेंगे हम जो काम कर सके. सो सरकार को नहीं, कैंसल ये ट्रिप में. इधर MP कैंडिडेट्स के बारे में क्या इरादा है आपका? अभी तो चल रहा है सर, देखेंगे इलेक्शन होने के बाद में मालूम हो जाता है क्या है क्या नहीं. कैंडिडेट्स सागर खंड्रे ಆಲ್ವೇಸ್ ಸಾಗರ್ ಖಂಡ್ರೆ. ಸರ್ ನಮಸ್ಕಾರ, ತಮ್ಮ ನನ್ನ ಹೆಸರು ರಾಜ್ಕುಮಾರ್ ಅಂತ ಸರ್. ಏನು ಕೆಲಸ ಮಾಡ್ತೀರಿ ಸರ್? ನಾವೊಂದು ಬಿಸ್ನೆಸ್ ಅದ ಸರ್. ಹಾಂ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಹಾಂ ಸರ್, MP ಎಲೆಕ್ಷನಲ್ಲಂತ ಮೋದಿ ಬರಬೇಕು. ಯಾಕಂತಂದರೆ ದೇಶ ಉಳಿಬೇಕಾದ್ರೆ ಅಂಥದ್ದು ಪ್ರಧಾನಿ ಇದ್ದರೆ ದೇಶ ಉಳಿತದ, ಇಲ್ದ್ರೆ ಇರ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೋದಿ ಬಂದ್ರೆ ಒಳ್ಳೆಯದ ಅನ್ನಿಸ್ತದೆ. ಈಗ ಇಲ್ಲಿ ಬೀದರ್ ಕ್ಷೇತ್ರದಿಂದ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀವಿ? MP ಕ್ಯಾಂಡಿಡೇಟ್ ಅಲ್ಲಕ ಭಗವಂತ ಖೂಬ ಗೆದಿಬೋದು, ಹಂಗೇನಿಲ್ಲ ಸರ್. ಇಲ್ಲ ನಾವೆಲ್ಲ BJP ಹಾಕ್ತೀವಿ. ಯಾಕಂದ್ರೆ BJP ಹಾಕೋ ಕಾರಣ ಏನಂದ್ರೆ ದೇಶ ಮೊದಲು, ಆಮೇಲೆ ದೇಶ ಉಳಿಬೇಕಾಯ್ತು ಅಂತಂದ್ರೆ MP ನರೇಂದ್ರ ಮೋದಿ ಬರಬೇಕು. ನನ್ನ ಹೆಸರು ಅರವಿಂದ್ ಅಂತ, ಇಲ್ಲೇ ಬೀದರ್ ಲೋಕಲಲ್ಲಿ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. 7ನೇ ತಾರೀಕಿಗೆ ವೋಟ್ ಮಾಡೋದು ನಮ್ಮದೆಲ್ಲರ ಹಕ್ಕು ಇದೆ. ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ತಮ್ಮ ಬೂತಿಗೆ ಹೋಗಿ ವೋಟ್ ಮಾಡಬೇಕು. ಈಗ ಅಭ್ಯರ್ಥಿಗೆ ಬಂದುಬಿಟ್ರೆ ಈಗ ಲೋಕಲ್ ಏನು ಈಗ ರೂಲಿಂಗ್ ಪಾರ್ಟಿ ಏನಿದೆ ಅಲ್ಲ ಭಗವಂತ ಖೂಬಾ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ.
ಈಗ ಲೋಕಲಲ್ಲಿ ಯಾರೂ ಮಾಡಿದ್ರಿಲ್ಲ, ಲೋಕಲಲ್ಲಿ ಮಾಡಿದ್ರಲ್ಲದು ನ್ಯಾಷನಲ್ ಲೆವೆಲಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಲೋಕಲ್ ಲೆವೆಲಲ್ಲಿ ಅವ್ರಿಗೆ ನಾಲೆಜ್ ಇಲ್ಲ. ಈಗ ಬಿ ಜೆ ಪಿಗೆ ವೋಟ್ ಮಾಡಿ ಅಂತ ನಾನು ಕೇಳ್ಕೊಳ್ಳಿದ್ದೆ. ಅದೇ ಪ್ರಧಾನಮಂತ್ರಿ ಸಲಕವಾಗಿ ಮೋದಿ ಬರಬೇಕು. ಯಾಕೆ? ಯಾಕೆಂದ್ರೆ ಬೇರೆ ದೇಶ ಎಲ್ಲ ಈಗ ಯುದ್ಧ ವಾತಾವರಣದ ಆ ಮೋದಿ ಇದ್ದರೆ ಚಲೋ ಅಂತ ನನ್ನ ಅಭಿಪ್ರಾಯ. ಬೇರೆದವ್ರು ಬಂದರೆ ಆಗಲ್ಲ ಸರ್. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನೋ ಸರ್, ನಾವು ಗೆಲ್ಲಿಸೋದೇ ಕಾಂಗ್ರೆಸ್ಸು. ಯಾಕೆ? ನಾವು ಪೈಲೆ ಹಿಡ್ದೇ ಹಾಕೋದು ಕಾಂಗ್ರೆಸ್ಸು. ನಮ್ಮ ಮನೆಯಲ್ಲಿ ಕೂಡ ನಮ್ಮದು ಇಡೀ ಫ್ಯಾಮಿಲಿಯಲ್ಲಿ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ವೀರಸ್ವಾಮಿ. ಏನು ಕೆಲಸ ಮಾಡ್ತೀರಿ? ನಾನು ರಿಟೈರ್ಡ್ ಪರ್ಸನ್. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ ಬಗ್ಗೆ ದೇಶ ಪ್ರಗತಿ ಯಾರು ಮಾಡ್ತಾರೆ ಅಂಥವ್ರಿಗೆ ಓಟ್ ಕೊಡ್ಬೇಕು ಸರ್. ಇವೆಲ್ಲ ಹೇಳೋರು ಇವಾಗ ಬರ್ತಾರೆ, ಅವ್ರು ಓಟ್ ಕೊಡಂತಾರೆ, ಆಮೇಲೆ ಬಂದು ಓಟ್ ಕೊಡಂತಾರೆ. ಎಲ್ಲ ಪ್ರಗತಿಪರ ಯಾರು ಮಾಡ್ತಾರೆ ಅಂಥವ್ರಿಗೆ ಏನಾದ್ರೆ ಮತ ಕೊಡಬೇಕು ಅಂತ ನನ್ನ ಇಚ್ಛೆ. ಯಾರು ಅನ್ಸುತ್ತೆ ಸರ್ ನಿಮ್ಗೆ? ನನಗೆ ಯಾರು ಈಗ ಎಲ್ಲ ರಾಷ್ಟ್ರ ಬಿಟ್ಟು ಹೊರ ದೇಶದಲ್ಲಿಯೂ ಹೆಸರು ಗಳಿಸ್ತಕ್ಕಂಥ ಹಿಂದಕ್ಕೆ 40 ವರ್ಷದ 70 ವರ್ಷ ಕೆಳಗೆ ಯಾವ ಪರಿಸ್ಥಿತಿ ದೇಶ ಈಗ ಯಾವ ಪರಿಸ್ಥಿತಿಗೆ ಬಂದಿದೆ, ಎಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡಿಕೊಂಡು ಕೊಡಬೇಕು. ಈಗ ಸದ್ಯಕ್ಕೆ ನಿಮಗೆ ಗೊತ್ತೇ ಇದೆ, ಹೆಸರು ಹೇಳಬೇಕಾಗಿಲ್ಲ. ಯಾರು ಪ್ರಗತಿಪರ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಓಟ್ ಕೊಡ್ಬೇಕು ಸರ್. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನು ಹೇಳ್ಬೇಕು ನಿಮ್ಗೆ? ಅದಕ್ಕೆ ಯಾರು ಗೆಯ್ತಾರೆ ಯಾರು ಸೋಲ್ತಾರೆ ಹೇಳ್ಬೇಕು. ಇಲ್ಲಿ ಬೀದರ್ದ ಇಡೀ ಬೀದರ್ದು ಭಗವಂತ ಖೋಬರ್ಗೆ ಐತಾರೆ. ಹೆಂಗೆ, ಯಾವ ಆಧಾರದ ಮೇಲೆ ಹೇಳ್ತೀರಿ? ಯಾಕಂದ್ರೆ ನರೇಂದ್ರ ಮೋದಿಯವ್ರು ಎಂಬುದು ಅಲೆಗಳಿಂದ ಅವ್ರಿಗೆ ಐತಾರೆ. ಆ ಭಗವಂತ ಖೋಬಾಗ ನೋಡಿ ಓಟ್ ಯಾರೂ ಹಾಕ್ಲತ್ತಿಲ್ಲ. ಅವ್ರಿಗೆ ನೋಡಿ ಓಟ್ ಹಾಕ್ಲತ್ತಾರ. ಯಾಕೆ ಎಲ್ಲರೂ ಮೋದಿ ಅವ್ರು ನೋಡ್ತಾರೆ ಅಂತ? ಇಡೀ ದೇಶನೇ ಬದಲಾವಣೆಗೆ ನಂದು ಒಬ್ಬಂದು ಏನದು, ಇಡೀ ಅಂತಾರಾಷ್ಟ್ರದಾಗ ಅವ್ರ ಹೆಸರು ಬಂದಿದ್ದಿಲ್ಲ. ನಂದೇನದು ಸರ್ ಅದಕ್ಕೆ? ಅವ್ರಿಗೆ ನೋಡ್ಕೊಂಡು ಯಾರು ನಾವು ಭೀ ಅವರಿಗೆ ಹಾಕ್ಬೋದು, ಇನ್ನೊಬ್ರು ನೀವು ಭೀ ಹಾಕ್ಬೋದು ಅಂತ ಪ್ಲೇ. ಅವ್ರದ್ದು ಅಭಿಪ್ರಾಯ ಆ ಟೈಪ್ ಇದ್ದ ಪ್ಲೇ ಅದಲ್ಲ ಸರ್ ಅದಕ್ಕೆ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಮೋದಿಯವರು ಬರ್ಬೇಕಂತ ನಮ್ಮ ಆಸೆ. ಯಾಕೆ? ಅಭಿವೃದ್ಧಿ ಭಾರತ, ಅದಕ್ಕೆ ಮೋದಿಯವರು ಬರ್ಬೇಕಂತ ಆಸೆ ನಮಗೆ. ಏನೇನು ಅಭಿವೃದ್ಧಿ ಆಗಿದೆ ಅನ್ಸುತ್ತೆ? ಭಾಳಷ್ಟು ಆಗಿದೆ. ದೇಶ ಭಾಳ ದೊಡ್ಡದಿದೆ, ಆಗಿದೆ, 100% ಆಗಿದೆ. ಮೋದಿಯವರು ಬರಬೇಕು. ನಮಗೆ ಆ ಕಡೆಯಿಂದ ಭೀ ಹೆಲ್ಪ್ ಬೇಕು ಸರ್. ನಾವು ಯಾಕಂದ್ರೆ ಈಗ ನಾವು ಡಿಗ್ರಿ ಮಾಡಿ ಕೂತಿದ್ದೇವೆ ಮನೆಯಾಗ ಸರ್. ಏನು ಜಾಬ್ ಇಲ್ಲ, ಏನಿಲ್ಲ ಸರ್. ನಮ್ಗೆ ಮೇನ್ ಅನ್ನೋದು ನಾವು ಜಾಬ್ ಮಾಡಿ ಜಾಬ್ ಅನುಕೂಲತೆ ಬೇಕು ಸರ್ ನಮಗೆ, ಅಷ್ಟೇ ಸರ್. ಈಗ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ ಇಲ್ಲಿ ನೋಡ್ರಿ ಸರ್, ಏನು ಹೇಳೋಕ್ಕಾಗಲ್ದು. ನಾವಾರ ನೋಡ್ರಿ, ನಮ್ಗೆ ಯಾರು ಹೆಲ್ಪ್ ಮಾಡಿದ್ರು ಅವ್ರಿಗೆ ನಾವು ನಿಂತಿದ್ದಾರೆ ಇಲ್ಲಿ? ಅದೇ ಇಬ್ಬರು ನಿಂತಾರೆ. ಯಾರು? ಅದೇ ಈಶ್ವರ್ ಖಂಡ್ರೆ ಸಾಗರ್ ಸಾಹೇಬರು ಮತ್ತು ಖೋಬಾ ಸಾಹೇಬರು, ಅಷ್ಟೇ ಸರ್. ಹೆಂಗೆ ಅವರಿಬ್ಬರ ಮಧ್ಯೆ ಪೈಪೋಟಿ ಇದೆ ಅನ್ಸುತ್ತಾ? ಏನು ಸರ್? ಪೈಪೋಟಿ ಇದೆಯಾ? ಹಾಂ ಸರ್, ಇದೆ. ಹಾಂ ರೀ. ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ. ಈಗ ಯಾರು ಕೆಲಸ ಮಾಡ್ತಾರೆ ಸರಿಯಾಗಿ ಅಂತ ಕೇಳ್ತಿದ್ದಾರೆ. ಕೆಲಸ ಯಾರು ಸರಿಯಾಗಿ ಮಾಡ್ತಾರೆ ಅಂದರೆ ಇವಾಗಂದ್ರೆ ಇಲ್ಲಿ ಬೀದರ್ದಾರ ಅಷ್ಟೇನ ಕೊಬ್ಬ ಸಾಬ್ರು ಮಾಡ್ತದೆ. ಮತ್ತು MP ಯಾರು ನಿಂತಾರೆ ಈಗ ಎಲೆಕ್ಷನ್ಗೆ? ಎಲೆಕ್ಷನ್ದಾಗ ಈಗ ಸಾಗರ್ ಖಂಡ್ರೆ, ಭಗವಂತ ಖೋಬ. ಅವರಿಬ್ಬರು ಅಲ್ಲಿ ಯಾರು ನಿಮಗೆ ಒಳ್ಳೆ ಕೆಲಸ ಮಾಡ್ತಾರಂತ ಅನ್ಸುತ್ತೆ? ಇವಾಗಾರ ಈಗ ಸಾಗರ್ ಖಂಡ್ರೆ ಇದ್ದಾರೆ, ಈಗ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ ಭಗವಂತ ಖೋಬ. ಮತ್ತು ಮೇಲೆ ಇದ್ರೆ ಮೋದಿ ಹಾಕಬೇಕಾಗೈತೆ ಓಟ್. ಬೀದರ್ನಿಂದ ಸಾಗರ್ ಖಂಡ್ರೆ ಅವರಿಗೆ ತಕ್ಕಾಗಿದೆ. ಯಾಕೆ? ಈಗ ಹಿಂದೆ 10 ವರ್ಷ ಸರ್ಕಾರ ನೋಡಿದ್ದೀವಿ, ಚೇಂಜಸ್ ಬಯಸ್ತಾ ಇದ್ದೀರಿ? ಬಯಸ್ತಾ ಮೇಲೆ ಮತ್ತು ಕೇಂದ್ರದಲ್ಲಿ ಈಗ ಯಾವ್ದು ಬರ್ತದೆ ಡಿಪೆಂಡ್. ಅದ್ರ ನೀವು ಭೀ ಹಚ್ಚಾಗತ್ತಾರ, ನಾವು ಭೀ ಹಚ್ಚಾಗತ್ತಾರ ಟಾರ್ಗೆಟ್. ಅದು ನೋಡ್ರಿ. ಮತ್ತು ಈಗ ಸಾಗರ್ ಖಂಡ್ರೆ ಅವರು ಹೊಸಬ್ರು, ಅವ್ರದ್ದು ಎಲ್ಲ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಅವರೆಲ್ಲ ನೋಡ್ರಿ, ಒಂದು ಸುಪ್ರೀಂ ಜಡ್ಜನ್ನು ಹತ್ತಿರ ವರ್ಕ್ ಮಾಡ್ತಾ ಇದ್ದಾರೆ ಪ್ರಾಕ್ಟೀಸು.